Hi guys, welcome back to my channel. ಸೊ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಫಸ್ಟ್ ಆಫ್ ಆಲ್ ನನಗೆ ಈ ವಿಡಿಯೋ ಮಾಡೋಕ್ಕೆ ಬಂದಿರೋ ಐಡಿಯಾ ಏನೋ ನಿಮ್ಗೆ ಹೇಳ್ತೀನಿ. ಸೊ ನಾನು ಬೆಳಗ್ಗೆ ಥಿಂಕ್ ಮಾಡ್ತಿದ್ದೆ, ಏನಾದರೂ ಯೂಟ್ಯೂಬಲ್ಲಿ ಏನಾದರೂ ಅಪ್ಲೋಡ್ ಮಾಡಬೇಕು. ದಟ್ಟು ನಾನು 2 ಡೇಸಿಂದ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಸೊ ಏನಾದರೂ ಹೊಸದಾಗಿ ಅಪ್ಲೋಡ್ ಮಾಡಬೇಕು ಅಂತ ಇದ್ದಾಗ ನಮ್ಮ ಮಮ್ಮಿ ಪಾರ್ಲರ್ಗೆ ಒಬ್ಬ ಆಂಟಿ ಬಂದುಬಿಟ್ಟು ನನಗೆ ಹೇರ್ ಕಟ್ ಬೇಕು ಮತ್ತು ನನಗೆ ಜಾಸ್ತಿ ಹೇರ್ ಫಾಲ್ ಆಗ್ತಿದೆ, ಸ್ವಲ್ಪ ನನಗೆ ಹೇರ್ ಪ್ಯಾಕ್ ಎಲ್ಲ ಬೇಕು ಅಂದಿದ್ದಕ್ಕೆ ನಮ್ಮ ಮಮ್ಮಿ ಸರಿ ಅಂದ್ಬಿಟ್ಟು ಏನೋ ಲೈಕ್ ಪ್ರಿಪೇರ್ ಮಾಡ್ಕೊತಿದ್ರು ಇಂಗ್ರೀಡಿಯೆಂಟ್ಸ್ ಎಲ್ಲ. ಅವಾಗ ನಂಗೊಂದು ಐಡಿಯಾ ಬಂತು, ಯಾವುದೋ ಏನೇನೋ ಮಾಡೋದು ಯಾಕೆ, ಇದನ್ನೇ ನಾನು ನಿಮಗೂ ಶೇರ್ ಮಾಡಿಕೊಂಡ್ರೆ ನಿಮಗೂ ಅದು ಉಪಯೋಗ ಆಗುತ್ತೆ ಅಂದ್ಕೊಂಡು ಸೊ ನಾನಾದರೆ ಇವತ್ತು ಆ ಪ್ಯಾಕ್ನಾದರೆ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಫುಲ್ ವಿಡಿಯೋ ಮಿಸ್ ಮಾಡ್ತೀರಾ ನೋಡಿ. ಆ್ಯಂಡ್ ನೀವೆಷ್ಟೋ ಜನ ನಮ್ಮ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಶೇರ್ ಮಾಡಲ್ಲ, ಲೈಕ್ ಮಾಡಲ್ಲ. ಸೊ ಈ ವಿಡಿಯೋ ಹೆಂಗಿದೆ, ನಿಮ್ಗೆ ಹೆಂಗೆ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇವಾಗ ಬನ್ನಿ ಪ್ಯಾಕಿಂಗ್ ಮಾಡೋದು ನೋಡ್ಬೇಡೋಣ. ಸೊ ಇವಾಗ ಮತ್ತೆ ಹೇಳ್ತಿದ್ದೀನಿ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಸೊ ಫಸ್ಟ್ ಇದು ನಾವು ಹಾಕೋ ಪ್ಯಾಕ್ಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್. ಈ ಇಂಗ್ರೀಡಿಯೆಂಟ್ಸ್ ಹೆಸರುಗಳನ್ನ ನಾನು ಮತ್ತೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಅಲೋವೆರಾನಾದರೆ ಕಟ್ ಮಾಡ್ಕೊಂಬರೋಣ ಬನ್ನಿ. ನಮ್ಮ ಮಮ್ಮಿ ನಾರ್ಮಲಾಗಿ ಅಲೋವೆರಾನ ಹೇರ್ ಪ್ಯಾಕರ್ ಯೂಸ್ ಮಾಡೋದ್ರಿಂದ ನಮ್ಮ ಮನೆ ಮೇಲೇ ಬೆಳೆಸ್ಬಿಟ್ಟಿದ್ದೀವಿ. ಸೊ ಅದನ್ನೇ ಕಟ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ, ಇವಾಗ ಅದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ಗೆ ಹೋಗೋಣ ಬನ್ನಿ. ಸೊ ಫಸ್ಟ್ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಪುದೀನ, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ದಾಸವಾಳ ಎಲೆ ಆದರೆ ಹಾಕ್ಕೊಳ್ಳಿ. ಇಲ್ಲಿ ನಮ್ಮ ಮಮ್ಮಿ ಇಬ್ರಿಗೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದಾರೆ. ನಿಮ್ಮ ಹೇರ್ಸ್ ಬಟ್ಟಿ ಅದು ಡಿಪೆಂಡ್ ಆಗುತ್ತೆ ಎಷ್ಟು ಹಾಕ್ಕೊಬೇಕು, ಎಷ್ಟು ಕ್ವಾಂಟಿಟಿ ತೊಗೊಬೇಕು ಅಂತ. ಸೊ ಇವು ಇಂಗ್ರೀಡಿಯೆಂಟ್ಸ್, ಇವನ್ನೆಲ್ಲ ಒಂದು ಬೌಲ್ಗಾರೆ ತೆಗೆದುಕೊಂಡು ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಮ ಮಮ್ಮಿ ಒಂದು ಬಕೆಟ್ಗೆ ನೀಟಾಗಿ ಸೊಪ್ಪೆಲ್ಲ ತೆಗೆದುಕೊಂಡು ನೀಟಾಗಿ ಬಕೆಟಲ್ಲೇ ವಾಶ್ ಮಾಡಿ ಮತ್ತೆ ಆ ಒಂದು ಬೌಲ್ಗೆ ಹಾಕ್ತಾರೆ. ಯಾಕಂದರೆ ಆ ಬೌಲ್ಗೆ ಸ್ವಲ್ಪ ವಾಟರ್ ನೀಟಾಗಿ ಬಂದ್ಬಿಡುತ್ತೆ. ಇಲ್ಲಾಂದರೆ ನಾರ್ಮಲ್ ಬೌಲೇ ನೀವು ಯೂಸ್ ಮಾಡ್ಬೋದು. ನೀಟಾಗಿ ವಾಶ್ ಮಾಡಿಬಿಟ್ಮೇಲೆ ಮತ್ತೆ ಒಂದು ಬೌಲ್ಗಾರೆ ತೆಗೆದುಬಿಡಿ. ಇದೆಲ್ಲ ಒಂದು ಅಂದರೆ ಆವಾಗಲೇ ತಂದಿರೋ ಅಲೋವೆರಾನ ನಾವಾದರೆ ಇವಾಗ ಯೂಸ್ ಮಾಡಬೇಕು. ಏನಿಲ್ಲ, ಅಲೋವೆರಾ ಒಳಗಡೆ ಇರೋ ಜೆಲ್ನ ಆದರೆ ಒಂದು ಜಾರ್ಗಾರೆ ತೆಗೆದು ಸಪ್ರೇಟ್ ಮಾಡ್ಕೋಬೇಕು. ಸೇಮ್ ವಿಡಿಯೋಲ್ಲಿ ತೋರಿಸ್ತಾ ಇರೋ ಪ್ರೊಸೆಸ್ನೇ ನೀವು ಫಾಲೋ ಮಾಡಿ. ಸೊ ಹಿಂಗೆ ನೀಟಾಗಿ ಅಲೋವೆರಾ ಜೆಲ್ನಾದರೆ ಸಪ್ರೇಟ್ ಮಾಡ್ಕೊಂಬಿಟ್ಮೇಲೆ ಆವಾಗಲೇ ತೋರಿಸಿರೋ ಮೆಂತ್ಯ ಕಾಳನ್ನಾದರೆ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ಳಿ. ಮತ್ತು ಆವಾಗಲೇ ನಾವು ಇಕ್ಕೊಂಡಿರೋ ಸೊಪ್ಪನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಸೊ ಗ್ರೈಂಡ್ ಮಧ್ಯದಲ್ಲಿ ಬೇಕಾದರೆ ವಾಟರ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ಈ ಕಲರಲ್ಲಿ ಹಿಂಗಿರುತ್ತೆ. ನೀವು ಬೇಕಾದ್ರೆ ಅಪ್ಲೈ ಮಾಡೋಕೆ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಮಮ್ಮಿ ಹೆನ್ನ ಪೌಡ್ರ್ ಅದು ಹಾಕ್ತದ, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ನೀವು ಕೂಡ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಫುಲ್ ಎಲ್ಲ ಹಾಕ್ಬಿಟ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಏನು ಪೌಡ್ರ್ ಎಲ್ಲ ಒಂದೇ ಕಡೆ ಇಲ್ದಿರ ನೀಟಾಗಿ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ನೆಕ್ಸ್ಟ್ ದ ಪ್ಯಾಕ್ ಈಸ್ ರೆಡಿ. ಸೊ ನೋಡೋಕ್ಕೆ ಹೆಂಗಿದೆಯೋ ಸೊ ಇದೇ ಪ್ಯಾಕ್. ಸೊ ಇದನ್ನು ನಾವು ನೆಕ್ಸ್ಟ್ ಡೈರೆಕ್ಟಾಗಿ ಹೇರ್ಸ್ಗಾರೆ ಅಪ್ಲೈ ಮಾಡೋದು. ಸೊ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ತ್ರೀ ಟು ಬೇಡ ಒಂದು 2 hours ಇಕ್ಕೊಂಡು ಇವಾರೆ ಹೆಡ್ ಬಾತ್ ಮಾಡ್ಕೊಂಬಿಟ್ರೆ ಆಯಿತು. ಫುಲ್ ನೀಟಾಗಿ ಒಂದೊಂದು ಹೇರ್ನೇ ತೆಗೆದುಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು. ಇಲ್ಲಿ ನಮ್ಮ ಮಮ್ಮಿ ಮಾಡ್ತಿದ್ದಾರಲ್ಲ ಹಂಗೆ. ಸೊ ಹಿಂಗೆ ಫುಲ್ ಎಲ್ಲ ಹೇರ್ಸ್ಗೂ ನೀಟಾಗಿ ಆ ಒಂದು ಪ್ಯಾಕ್ ಅಂಟೋಂಗೆ ಮಾಡಿಬಿಟ್ಟು ನೀಟಾಗಿ ಫೈನಲ್ ಹಿಂಗೆ ನೀಟಾಗಿ ಆಗಿಬಿಡಿ. ಸೊ ದಿಸ್ ಈಸ್ ದ ವಿಡಿಯೋ, ದಿಸ್ ಈಸ್ ಮೈ ಹೇರ್ ಪ್ಯಾಕ್ ವಿಡಿಯೋ. ಸೊ ನಿಮ್ಗೆ ಹೆಂಗೆ ಅನಿಸ್ತು, ಚೆನ್ನಾಗಿದೆ ಅಲ್ಲ? ಸೊ 2 hours ಇಟ್ಕೊಳ್ಳಿ ಮತ್ತು ಹೆಡ್ ಬಾತ್ ಮಾಡಿಬಿಡಿ. ಸೊ ನಿಜವಾಗ್ಲೂ ನಿಮಗೆ ಹೇರ್ ಫಾಲ್ ಆದರೆ ಕಮ್ಮಿ ಆಗುತ್ತೆ. So that's it for today. Bye guys. For more videos, subscribe to our channel.